ಈ ಸಲ ಕಪ್ ನಮ್ದು. ಆರ್-ಸಿ-ಬಿ 18 ವರ್ಷ ತಗೊಂತು ಕಪ್ ಗೆಲ್ಲಕ್ಕೆ. ಬಟ್ ಅವ್ರ 18 ವರ್ಷದಲ್ಲಿ ಮಾರ್ಕೆಟಿಂಗ್ ಗೇಮ್ ಕೂಡ ಬ್ರಿಲಿಯಂಟ್ ಆಗಿದೆ. ದೇ ಟರ್ನ್ ಲೂಸಿಂಗ್ ಇಂಟು ಲಾಯಲ್ಟಿ. ಈ ಸಲ ಕಪ್ ನಮ್ದೇ ಬರೀ ಚಾಂಟ್ ಆಗಿರಲಿಲ್ಲ, ಒಂದು ಬ್ರ್ಯಾಂಡ್ ಎಮೋಷನ್ಸ್ ಆಯ್ತು. ಸೋತ್ರು, ಪದೇ ಪದೇ ಸೋತ್ರು ಕೂಡ ಅವ್ರನ್ನ ಸಪೋರ್ಟ್ ಮಾಡೋ ಫ್ಯಾನ್ ಬೇಸ್ ನ ಕಟ್ಟಿದ್ದಾರೆ. ಇದರಿಂದ ಯಾವ ಮಾರ್ಕೆಟಿಂಗ್ ಲೆಸನ್ ನಾವು ಕಲಿಬಹುದು ಅಂತ ಹೇಳಿದ್ರೆ, ಕಸ್ಟಮರ್ ಎಮೋಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಸ್ಟಮರ್ ಎಮೋಷನ್ಸ್ ನ ಟಚ್ ಮಾಡ್ಬೇಕಾಗತ್ತೆ. ಬ್ರ್ಯಾಂಡ್ ಯಾವಾಗೂ ಪರ್ಫೆಕ್ಟ್ ಆಗಿರೋ ನೆಸೆಸಿಟಿ ಇಲ್ಲ. ಅದು ರಿಲೇಟಬಲ್ ಮತ್ತೆ ತುಂಬಾನೇ ಕನ್ಸಿಸ್ಟೆಂಟ್ ಆಗಿದ್ರೆ ಸಾಕು. ವಿರಾಟ್ ಮತ್ತೆ ಎಬಿಡಿ ನ ಬರೀ ಪ್ಲೇಯರ್ಸ್ ಆಗಿ ತೋರಿಸಿಲ್ಲ, ಬ್ರ್ಯಾಂಡ್ ಪರ್ಸನಾಲಿಟೀಸ್ ಆಗಿ ತೋರಿಸಿದ್ರು. ಆರ್-ಸಿ-ಬಿ ಇನ್ಸೈಡರ್ಸ್ ಅಂತ ಪ್ರೋಗ್ರಾಮ್ ತಗೊಂಡ್ಬಂದು ಡ್ಯಾನಿ ಶೇಟ್ ಕಡೆಯಿಂದ ಹೋಸ್ಟ್ ಮಾಡಿಸಿ ಪ್ಲೇಯರ್ಸ್ ನ ವೆರಿ ರಿಲೇಟಬಲ್ ಆಗಿ ತೋರ್ಸೋಕೆ ಶುರು ಮಾಡಿದ್ರು. ಮತ್ತೆ ಆ ಬಾಂಡ್ ಫ್ಯಾನ್ಸ್ ಮತ್ತೆ ಪ್ಲೇಯರ್ಸ್ ಮಧ್ಯೆ ಆ ಬಾಂಡ್ ನ ಕ್ರಿಯೇಟ್ ಮಾಡಕ್ ಶುರು ಮಾಡಿದ್ರು. ಸೊ ಇದರಿಂದ ಏನು ಮಾರ್ಕೆಟಿಂಗ್ ಲೆಸನ್ ನಾವು ಕಲಿಬಹುದು ಅಂತ ಹೇಳಿದ್ರೆ, ಹ್ಯೂಮನೈಸ್ ಮಾಡಬೇಕು ಒಂದು ಬ್ರ್ಯಾಂಡ್ ನ. ಪೀಪಲ್ ಡು ನಾಟ್